ಆ, ರಾಜಕಾರಣದ ವಿಚಾರದಲ್ಲಿ ಕೆಲವೊಮ್ಮೆ ನಾನು ಹಲವು ಬಾರಿ ನೀವು ಹೀಗೆ ಮಾತಾಡಿದ್ದನ್ನು ಕೇಳಿದ್ದೀನಿ. ಏನು ಅಂತಂದರೆ ಟಿಪಿಕಲ್ ಶೈಲಿಯ ರಾಜಕಾರಣದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಆಸಕ್ತಿ ಇಲ್ವೇನೋ ಅಂತ ಅನಿಸುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಹೊರಗಡೆಯಿಂದ ನೋಡಿದವರಿಗೆ ವಿವಾದಗಳು ಕಂಡು ಬರುತ್ತೆ. ನೀವು ಕಟುವಾದ ಮಾತುಗಳನ್ನು ಆಡ್ತೀರಿ, ಸ್ಟ್ರೈಟ್ ಹಿಟ್ ಥರದ ಹೇಳಿಕೆಗಳನ್ನು ಕೊಡ್ತೀರಿ. ಯಾವ ಅನಂತಕುಮಾರ್ ಹೆಗಡೆ ಸತ್ಯ ಆ್ಯಕ್ಚುಲಿ? ಎರಡೂ ಸತ್ಯವೇ. ಓಕೆ. ಸಾಮಾನ್ಯವಾಗಿ ನಾನು ಈ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳೇನಿರುತ್ತೆ, ಅಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಇಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಅಲ್ಲಿ ಗುದ್ಲಿ ಹಿಡ್ಕೊಂಡು ಹೋಗಬೇಕು, ಈ ರೀತಿಯ ರಾಜಕಾರಣವನ್ನು ನಾನು ಮೊದಲಿಂದನೂ ಕೂಡ ಇಷ್ಟಪಟ್ಟಿರಲಿಲ್ಲ. ಜನರ ಒತ್ತಾಸೆಗೆ ಅಲ್ಲಿ ಇಲ್ಲಿ ಹೋಗಿ ನಮ್ಮದೇ ಕೆಲಸಗಳು ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಗ್ತಾ ಇದ್ದೆ ಬಿಟ್ಟರೆ ಅದರಲ್ಲಿ ನನಗೆ ಆಸಕ್ತಿಯೂ ಇರಲಿಲ್ಲ. ಕಾರಣ ಇಷ್ಟೇ, ಇದು ಸರ್ಕಾರದ ದುಡ್ಡು, ಸರ್ಕಾರ ಮಾಡ್ತಾ ಇದೆ. ನಾವು ನಮ್ಮ ಅಪ್ಪನ ಮನೆಯಿಂದ ತಂದುಕೊಡೋ ದುಡ್ಡಲ್ಲ ಅದು, ಅಥವಾ ನನ್ನ ಸ್ವಂತ ಗಳಿಕೆಯನ್ನು ನಾನು ತೊಗೊಂಡೋಗಿ ಜನರ ಎದುರುಗಡೆ ಕೊಟ್ಟು ನಾನೇ ಕೊಟ್ಟಿದ್ದೀನಿ, ನಾನೇ ಮಾಡಿದ್ದೀನಿ. ಇದೊಂದು ರೀತಿಯ ಆಷಾಢಭೂತಿತನ. ಇದು ಅದರಲ್ಲಿ ತೋರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜನರ ದುಡ್ಡು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರ ವಾಪಸ್ ಜನರಿಗೆ ಅದನ್ನು ಕೊಡ್ತಾ ಇದೆ, ಜನ ಅದನ್ನು ಆನಂದ ಪಡಲಿ, ಅದು ಜನರ ಕೆಲಸ. ಅದು ಇದರಲ್ಲಿ ನಾನು ಹೋಗಿ ನಿಂತ್ಕೊಂಡು ನನ್ನ ಫೋಟೋ ತೆಗೆಸ್ಕೋಬೇಕು, ನನ್ನ ಫೋಟೋ ದಿವಸವೂ ಪೇಪರ್ನಲ್ಲಿ ಬರಬೇಕು, ಟಿ ವಿಯಲ್ಲಿ ಬರಬೇಕು, ಇದೊಂದು ಅನಿಷ್ಟ ಪದ್ಧತಿ. ಇದು ಪ್ರತಿಯೊಂದಕ್ಕೂ ಕೂಡ ನನ್ನ ಫೋಟೋವನ್ನು ಕಾಣುವ ಹಾಗೆ ನಾನು ಯಾವತ್ತೂ ಕೂಡ ಜನರ ಎದುರುಗಡೆ ಇರಬೇಕು ಅಂತಕ್ಕಂಥ ಪದ್ಧತಿ ಇದೆಯಲ್ಲ, ಇದು ಅನಿಷ್ಟ ಪದ್ಧತಿ. ಇದು ಇದನ್ನು ನಾನು ಮೊದಲಿಂದನೂ ಒಪ್ತಿರಲಿಲ್ಲ. ಬೇರೆಯವರ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು, ನನ್ನ ದೃಷ್ಟಿಯಲ್ಲಿ ನಾನು ಒಪ್ಪಿರಲಿಲ್ಲ. ಬಟ್ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಮಾತಿಗೂ ಕೂಡ ಅಷ್ಟೇ ಮೌಲ್ಯ ಇದೆ. ನಿಮ್ಮ ವಿರೋಧಿಗಳು ಹೇಳ್ತಾರೆ, ಅಂದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಕುಂಭಕರ್ಣದ ಥರ ಎಲೆಕ್ಷನ್ ಇದ್ದಾಗ ಮಾತ್ರ ಎಚ್ಚರ ಆಗುತ್ತೆ ಅನಂತಕುಮಾರ್ ಹೆಗಡೆ ಅವರಿಗೆ. ನೀವು ಹೇಳ್ತೀರಿ ಪಬ್ಲಿಸಿಟಿ ಬೇಡ ಅಂತ ಹೇಳಿ, ಬಟ್ ಅವರನ್ನು ಆ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಋತಿಹನು ಶಿವಯೋಗಿ. ವಿರೋಧ ಪಕ್ಷದಲ್ಲಿ ಅವ್ರು ಹೇಳುವಂಥ ಎಲ್ಲ ಮಾತುಗಳಿಗೂ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಏನಿರುವುದಿಲ್ಲ. ಈ ಕ್ಷೇತ್ರ ನಾವು ನಮ್ಮ ಖುಷಿಗೋಸ್ಕರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ನಮ್ಮ ಖುಷಿಗೋಸ್ಕರ ಕೆಲಸ ಮಾಡ್ತೀವಿ. ಯಾರಿಗೋ ಒಬ್ಬರಿಗೆ ಪ್ರತಿಕ್ರಿಯಾತ್ಮಕವಾಗಿ ನಾವು ಈ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದಲ್ಲೇ ಅಲ್ಲ. ಎಲ್ಲರೂ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾಗಿಯೂ ಇಲ್ಲ. ನಮಗೆ ಸ್ವಂತ ಖುಷಿ ಸಿಗ್ತಾ ಇದೆ ಜನರ ಕೆಲಸದಲ್ಲಿ, ನಾವು ನಮ್ಮ ಸ್ವಂತ ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ, ಜನರಿಗೆ ಇದರಿಂದ ಖುಷಿ ಸಿಗ್ತಾ ಇದೆ, ಸಾಕು, ಅದರಲ್ಲಿ ಧನ್ಯತೆ ಇದೆ. ರಾಜಕಾರಣ ಬಹಳ ಜಿದ್ದಾಜಿದ್ದಿಯ ಕ್ಷೇತ್ರ, ಜಟಾಪಟಿಯ ಕ್ಷೇತ್ರ, ಮಾಡ್ತಾನೇ ಇರಬೇಕು. ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಯಾರನ್ನಾದ್ರೂ ಬೈತಾ ಇರಬೇಕು, ಇಲ್ಲ ಬೈಸ್ಕೋತಾ ಇರಬೇಕು, ಇಂಥದೇ ಒಂದು ಕ್ಷೇತ್ರ ಇದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಮೊದಲಿನಿಂದಾನು ಇವತ್ತಿನವರೆಗೂ ಎಲ್ಲ ಜಟಾಪಟಿಗಳಲ್ಲಿ ಇದ್ದು ಆ ಕೆಸರನ್ನು ಮೈಗೆ ಅಂಟಿಸಿಕೊಳ್ಳದೆ ಆ್ಯಂಡ್ ಕಂಟಿನ್ಯೂಯಸ್ ಆಗಿ ಸಸ್ಟೈನ್ ಹಾಕ್ಕೊಂಡು ಬಂದ್ರಿ. ಹೇಗೆ ಅಂತ, ಅದು ಹೇಗೆ ಆ ಸಸ್ಟೈನಬಿಲಿಟಿ ಹೇಗೆ ಸಾಧ್ಯ ಆಯಿತು? ನೋಡಿ, ಜನ ತುಂಬ ಬುದ್ಧಿವಂತರಿದ್ದಾರೆ, ಜನ ತುಂಬ ಹೃದಯವಂತರು ಇದ್ದಾರೆ. ಅವರ ಹೃದಯಕ್ಕೆ ಒಪ್ಪೋ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಖಂಡಿತವಾಗಿ ಅವರು ಅದನ್ನು ಒಪ್ಕೊತಾರೆ. ಅವ್ರ ಎದುರುಗಡೆ ಬಣ್ಣದ ಬೆಳಕಿನಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಅವ್ರು ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ಅದರಲ್ಲಿಯೂ ನಮ್ಮ ಕ್ಷೇತ್ರದ ಜನ ಸಾಮಾನ್ಯವಾಗಿ ಈ ಢಂಬಾಚಾರವನ್ನು ಇಷ್ಟಪಡೋದಲ್ಲ, ಅವ್ರು ಪಡೋದೇನೇ ಇಲ್ಲ. ತುಂಬ ಸರಳವಾಗಿ, ತುಂಬ ಗಂಭೀರವಾಗಿ, ವಸ್ತು ಆಧಾರಿತ ರಾಜಕಾರಣವನ್ನು ಅವರು ಇಷ್ಟಪಡ್ತಾರೆ, ವಿಷಯಾಧಾರಿತ ರಾಜಕಾರಣ ಅಲ್ಲ. ಇವತ್ತೀಗೆ ನಾಳೆ ಹಾಗೆ, ನಾಡಿದ್ದು ಮತ್ತೊಂದು ಹೀಗೆ ಸಾಮಾನ್ಯವಾಗಿ ಇಷ್ಟಪಡ್ತಕ್ಕಂಥ ಜನ ಅಲ್ಲ. ತುಂಬ ತೂಕ ಮಾಡಿ ನೋಡ್ತಕ್ಕಂಥ, ದೃಷ್ಟಿ ಉಳ್ತಕ್ಕಂಥ ಜನ ನಮ್ಮ ಕ್ಷೇತ್ರದ ಜನ. ಅವರಿಗೆ ಬೇಕಾದ ಹಾಗೆ ನಾನು ನಡ್ಕೋಬೇಕೇ ಬಿಟ್ಟರೆ, ಜನ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಹೊರಗಡೆ, ಅವ್ರು ಯಾರು ನನ್ನ ಬದುಕಿನಲ್ಲಿ ಬರೋದಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬರೋದೂ ಇಲ್ಲ, ಅದಕ್ಕೆ ಸ್ಪಂದಿಸಬೇಕಾದಂಥ ಅಗತ್ಯನೂ ಇಲ್ಲ. ನಮ್ಮ ಕ್ಷೇತ್ರದ ಜನ, ನಾವು, ನಮ್ಮ ಕಾರ್ಯಶೈಲಿ, ನಮ್ಮದೇ ಆಗಿರತಕ್ಕಂಥ ಕಾರ್ಯಚಟುವಟಿಕೆಗಳು, ಇದ್ರ ಜೊತೆಗೆ ನಾವಿದ್ರೆ ಸಾಕು. ಭಗವಂತನನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ, ನಮ್ಮ ಜನರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತೀವಿ. ಎಲ್ಲೆಲ್ಲಿಂದನೋ ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆಲ್ಲ ಸ್ಪಂದಿಸಬೇಕು, ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಹುಚ್ಚುತನ ನನಗಂತೂ ಇಲ್ಲ.